ಕ್ಯಾಲಿಫೋರ್ನಿಯಾ ಲೇಔಟ್ ಏನಿದೆ ಅಲ್ಲಿ ಅರಣ್ಯ ಇಲಾಖೆ ಬಿಬಿಎಂಪಿ ನಡುವೆ ಸಮನ್ವಯ ಕೊರತೆಯಿಂದ ಆಗಿರುವಂತದ್ದು ಅಂತ. ಲೇಔಟ್ ಎಲ್ಲ ಮುಂಚೆನೆ ಫಾರ್ಮ್ ಆಗಿತ್ತು, ಬಟ್ ರಾಜಕಾಲುವೆ ಬಂದಂತದ್ದು 4 ವರ್ಷಗಳ ನಂತರ ಅಂತ. ಹಂಗೆಲ್ಲ ಏನಿಲ್ಲ, ರಾಜಕಾಲುವೆ ಮೊದಲಿಂದನೂ ಇರ್ತದೆ. ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ, ನಮ್ಮ ಟ್ರಿಬ್ಯುನಲ್ ಎಲ್ಲ ಒಂದು ಆದೇಶ ಬಂದಿದೆ, ಬಫರ್ ಝೋನ್ ಇಷ್ಟು ಬಿಡಬೇಕು ಅಂತ ಆದೇಶ ಬಂದಿದೆ. ಅದನ್ನ ಗಮನದಲ್ಲಿ ಇಟ್ಕೊಂಡಿದೆ. ಅದ್ರ ಬಗ್ಗೆ ಎಲ್ಲ ನಾವು ಇಡೀ ರಾಜ್ಯದಲ್ಲೇ ಒಂದು ಹೊಸ ಪಾಲಿಸಿ, ಎಲ್ಲೋದ್ರೂ ಕೂಡ ಇಡೀ ದೇಶದಲ್ಲೇ ಒಂದು ಪಾಲಿಸಿ ಮಾಡಿದ್ದಾರೆ. ಇಂಥ ಕಡೆ ನೀರು ಹೋಗೋದ್ ಕಡೆ ಎಷ್ಟೆಷ್ಟು ಬಿಡಬೇಕು, ಎಷ್ಟಿರಬೇಕು ಅಂತ ಅದನ್ನ ಕಡ್ಡಾಯವಾಗಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. 200 ಮಿಲಿಮೀಟರ್ ಮಳೆ ಬಂದ್ರೆ ಏನೂ ಆಗ್ತಿರ್ಲಿಲ್ಲ ಮೊದಲು 5 ವರ್ಷ ಹಿಂದೆ. ಸೊ ಈಗ 50 ಮಿಲಿಮೀಟರ್ ಮಳೆ ಬಂದ್ರೆ ಸಾಕು ಎಲ್ಲ ಕಡೆ ಫ್ಲಡ್ ಶುರು ಆಗ್ಬಿಡುತ್ತೆ. ಸೊಲ್ಯೂಷನ್ ಏನ್ ಸರ್? ಪರ್ಮನೆಂಟ್ ನೀವು ಬ್ರಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀರಿ, ಸೊಲ್ಯೂಷನ್ಗೋಸ್ಕರನೇ ಬಂದಿರೋದು. ಈಗ ಕಣ್ಣಲ್ಲಿ ನೋಡಬೇಕು ಅಂತ ಕಿವಿಲ್ ಕೇಳಬಾರ್ದು ಅಂತ ಕಣ್ಣಲ್ಲಿ ನೋಡಬೇಕು ಅಂತ ನಾನು ನನ್ನೆಲ್ಲ ಅಧಿಕಾರಿಗಳು ಕಣ್ಣಲ್ಲಿ ನೋಡಕ್ ಬಂದಿದ್ದೀವಿ. ಸರ್, ಈಗ ಬಿಡಿಎ ಕಾಂಪ್ಲೆಕ್ಸ್ ಗಳನ್ನ ಖಾಸಗೀಕರಣ ಮಾಡೋದ್ರ ಬಗ್ಗೆ ಭಾರಿ ವಿರೋಧ ಇದೆ, ಆ ಬಗ್ಗೆ ಏನ್ ಹೇಳ್ತೀರಿ? ಏನ್ ಮಾಡ್ತೀರಿ, ಮೊದಲೇ ಮಾಡ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ವಿರೋಧ ಮಾಡೋರು ಮಾಡ್ತಾ ಇರ್ತಾರೆ. ಕಾರ್ಪೊರೇಷನ್ ಬಿಡಿಎಗೆಲ್ಲ ಆದಾಯ ಬರಬೇಕಲ್ಲ. ಅದು ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಕೂಡ ಅದನ್ನ ಪರಿಶೀಲನೆ ಮಾಡಿ ಅವರೊಂದು ವರದಿ ಕೊಟ್ಟು ತೀರ್ಮಾನ ಆಗಿದೆ. ಬೀದಿಗೆ ಬರ್ತಾರೆ ವ್ಯಾಪಾರಸ್ಥರ. ಕ್ಯಾಲಿಫೋರ್ನಿಯಾ ಲೇಔಟ್ ಏನಿದೆ ಅಲ್ಲಿ ಅರಣ್ಯ ಇಲಾಖೆ ಬಿಬಿಎಂಪಿ ನಡುವೆ ಸಮನ್ವಯ ಕೊರತೆಯಿಂದ ಆಗಿರುವಂತದ್ದು ಅಂತ. ಲೇಔಟ್ ಎಲ್ಲ ಮುಂಚೆನೆ ಫಾರ್ಮ್ ಆಗಿತ್ತು, ಬಟ್ ರಾಜಕಾಲುವೆ ಬಂದಂತದ್ದು 4 ವರ್ಷಗಳ ನಂತರ ಅಂತ. ಹಂಗೆಲ್ಲ ಏನಿಲ್ಲ, ರಾಜಕಾಲುವೆ ಮೊದಲಿಂದನೂ ಇರ್ತದೆ. ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ, ನಮ್ಮ ಟ್ರಿಬ್ಯುನಲ್ ಎಲ್ಲ ಒಂದು ಆದೇಶ ಬಂದಿದೆ, ಬಫರ್ ಝೋನ್ ಇಷ್ಟು ಬಿಡಬೇಕು ಅಂತ ಆದೇಶ ಬಂದಿದೆ. ಅದನ್ನ ಗಮನದಲ್ಲಿ ಇಟ್ಕೊಂಡಿದೆ. ಅದ್ರ ಬಗ್ಗೆ ಎಲ್ಲ ನಾವು ಇಡೀ ರಾಜ್ಯದಲ್ಲೇ ಒಂದು ಹೊಸ ಪಾಲಿಸಿ, ಎಲ್ಲೋದ್ರೂ ಕೂಡ ಇಡೀ ದೇಶದಲ್ಲೇ ಒಂದು ಪಾಲಿಸಿ ಮಾಡಿದ್ದಾರೆ. ಇಂಥ ಕಡೆ ನೀರು ಹೋಗೋದ್ ಕಡೆ ಎಷ್ಟೆಷ್ಟು ಬಿಡಬೇಕು, ಎಷ್ಟಿರಬೇಕು ಅಂತ ಅದನ್ನ ಕಡ್ಡಾಯವಾಗಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. 200 ಮಿಲಿಮೀಟರ್ ಮಳೆ ಬಂದ್ರೆ ಏನೂ ಆಗ್ತಿರ್ಲಿಲ್ಲ ಮೊದಲು 5 ವರ್ಷ ಹಿಂದೆ. ಸೊ ಈಗ 50 ಮಿಲಿಮೀಟರ್ ಮಳೆ ಬಂದ್ರೆ ಸಾಕು ಎಲ್ಲ ಕಡೆ ಫ್ಲಡ್ ಶುರು ಆಗ್ಬಿಡುತ್ತೆ. ಸೊಲ್ಯೂಷನ್ ಏನ್ ಸರ್? ಪರ್ಮನೆಂಟ್ ನೀವು ಬ್ರಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀರಿ, ಸೊಲ್ಯೂಷನ್ಗೋಸ್ಕರನೇ ಬಂದಿರೋದು. ಈಗ ಕಣ್ಣಲ್ಲಿ ನೋಡಬೇಕು ಅಂತ ಕಿವಿಲ್ ಕೇಳಬಾರ್ದು ಅಂತ ಕಣ್ಣಲ್ಲಿ ನೋಡಬೇಕು ಅಂತ ನಾನು ನನ್ನೆಲ್ಲ ಅಧಿಕಾರಿಗಳು ಕಣ್ಣಲ್ಲಿ ನೋಡಕ್ ಬಂದಿದ್ದೀವಿ. ಸರ್, ಈಗ ಬಿಡಿಎ ಕಾಂಪ್ಲೆಕ್ಸ್ ಗಳನ್ನ ಖಾಸಗೀಕರಣ ಮಾಡೋದ್ರ ಬಗ್ಗೆ ಭಾರಿ ವಿರೋಧ ಇದೆ, ಆ ಬಗ್ಗೆ ಏನ್ ಹೇಳ್ತೀರಿ? ಏನ್ ಮಾಡ್ತೀರಿ, ಮೊದಲೇ ಮಾಡ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ವಿರೋಧ ಮಾಡೋರು ಮಾಡ್ತಾ ಇರ್ತಾರೆ. ಕಾರ್ಪೊರೇಷನ್ ಬಿಡಿಎಗೆಲ್ಲ ಆದಾಯ ಬರಬೇಕಲ್ಲ. ಅದು ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಕೂಡ ಅದನ್ನ ಪರಿಶೀಲನೆ ಮಾಡಿ ಅವರೊಂದು ವರದಿ ಕೊಟ್ಟು ತೀರ್ಮಾನ ಆಗಿದೆ. ಬೀದಿಗೆ ಬರ್ತಾರೆ ವ್ಯಾಪಾರಸ್ಥರ.